ಅವಳನ್ನು ಎಳೆದಾಡುವಾಗ ರಾವಣನ ಆ ವಿಕಾರ ಏನಿತ್ತು ಅದು ಈಗಲೂ ಕಣ್ಣ ಮುಂದೆ ನೀರಿನ ಪ್ರತಿಬಿಂಬದಲ್ಲಿಯೇ ಉಳಿದಿದೆ ಅನ್ನುವ ಹಾಗೆ ಆಕೆ ಅಲ್ಲಾಡದೆ ಸುಮ್ಮನೆ, ಯಾಕೆಂದರೆ ಅದನ್ನು ಆಗಲೇ ಹೇಳಿದರು, ಮರಗಳ ಎಲೆಗಳೂ ಕೂಡ ಪಟಪಟ ಅನ್ನಲಿಲ್ಲ, ಗೂಡು ಸೇರಿಕೊಂಡವುಗಳು ಹೊರಕ್ಕೆ ಬರಲಿಲ್ಲ, ಹಾರ್ತಾ ಹೋದವು ದಿಕ್ಕೇ ಬದಲಾಯಿಸಿಬಿಟ್ಟವು, ವನದೇವತೆಗಳು ಆ ಸ್ಥಳವನ್ನೇ ಮರೆಮಾಚಿಕೊಂಡರು. ಹೀಗೆ ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ವಿಕಾರವಾಯಿತು. ಅಂದರೆ ಅಷ್ಟು ದುಷ್ಟ, ಅಷ್ಟು ಬಲಿಷ್ಠ, ಅಷ್ಟು ಆ ಕ್ರೌರ್ಯವನ್ನು ಎಲ್ಲರ ಮೇಲೂ ತೋರುವಲ್ಲಿ ಯಾವುದೇ ಬಿಡೆಯನ್ನು ಇಟ್ಟುಕೊಳ್ಳದವ. ನಿರಾಶಸ್ತು ತಥಾ ನದ್ಯಾ ಸೀತೆಯ ದರ್ಶನೇ ಕೃತಃ ಉವಾಚ ರಾಮ ಸೌಮಿತ್ರೀಂ ಸೀತಾ ದರ್ಶನ ಕರ್ಷಿತಃ. ತುಂಬ ನೈರಾಶ್ಯಕ್ಕೊಳಗಾದ ರಾಮಚಂದ್ರ ಖಂಡಿತ ಈ ನದಿಯಿಂದ ನನಗೇನಾದರೂ ಒಂದಿಷ್ಟು ವಿಷಯ ಸಿಗುತ್ತೆ ಅಂತ ಯೋಚನೆ ಮಾಡಿ ಸೌಮಿತ್ರಿಯ ಹತ್ರ ಈ ಮಾತನ್ನು ಹೇಳ್ತಾನೆ. ಏಷಾ ಗೋದಾವರಿ ಸೌಮ್ಯ ಕಿಂಚಿನ್ನ ಪ್ರತಿಭಾಷಸೆ ಕಿನ್ನು ಲಕ್ಷ್ಮಣ ವಕ್ಷ್ಯಾಮಿ ಮಾಂ ಸಮೇತ್ಯ ಜನಕಂ ವಚ. ಜನಕ ನಾಳೆ ಸಿಕ್ಕಿದಾಗ ಸೀತೆಯ ಬಗ್ಗೆ ಕೇಳಿದಾಗ ನನಗೇನು ಅಂತ ಹೇಳಿ, ಮಾತರಂ ಚೈವ ವೈದೇಹ್ಯ ವಿನಾತಾಂ ಅಹಮಪ್ ಅಪ್ರಿಯಂ. ಅವಳ ತಾಯಿ ತನ್ನ ಹಸುಗೂಸು ಅಂತ ಈಗಲೂ ಪ್ರೀತಿಸುವವಳವಳು. ಆ ಸೀತೆಗೆ ಯಾವ ರೀತಿ ತೊಂದರೆ ಆಯಿತು, ಏನಾಯಿತು ಅಂತ ಇದೆಲ್ಲ ಕೇಳಿದಾಗ ಅವಳ ತಾಯಿಗೆ ನಾನು ಏನು ಉತ್ತರ ಕೊಡಲಿ?